ಇನ್ನು ಏನೇನು ಬರುತ್ತೆ ರಾಜೇಶ್ ಅವ್ರಿಗೆ? ಅಂದರೆ ಕೊರಿಯೋಗ್ರಫಿ ಮಾಡ್ತೀರಾ, ಡೈರೆಕ್ಷನ್ ಮಾಡ್ತೀರಾ, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ, ಅಂದರೆ ಕ್ಯಾಮ್ರಾ ವರ್ಕು ಬರುತ್ತೆ. ಬರುತ್ತೆ ಬರುತ್ತೆ ಇನ್ನೇನು ಬಿಟ್ಟಿದ್ದೀರಾ? ಲಿರಿಕ್ಸ್ ಬರಿತೀನಿ. ನನ್ನ ಸಿನಿಮಾಗಳಿಗೆ ಒಂದಾದರೂ ಸಾಂಗ್ ನಾನು ಬರದೇ ಬರಿತೀನಿ. ಅದು ನನ್ನ ಮೆಚ್ಯೂರಿಟಿಲಿರುವಂಥದ್ದು. ಎಡಿಟಿಂಗ್ ಮಾಡ್ತೀನಿ, ಸಿನಿಮಾ ಎಡಿಟಿಂಗ್. ನನ್ನ ಸಿನಿಮಾ ಫಸ್ಟ್ ಡ್ರಾಫ್ಟ್ ಎಡಿಟ್ ನಾನೇ ಮಾಡ್ಕೋತಿದ್ದೆ. ಸೊ ಹಾಗಾಗಿ ನನಗೆ ಮೊನ್ನೆ ಮಾಡೋ ಸಿನಿಮಾ ತನಕನೂ ಯಾವುದೇ ಲೈವ್ ಎಡಿಟಿಂಗ್ ನನ್ನ ಸಿನಿಮಾದಲ್ಲಿ ಇರಲೇ ಇರಲಿಲ್ಲ. ಸಿನಿಮಾ ಎಡಿಟಿಂಗ್ ನಾನೇ ಮಾಡಿಬಿಡ್ತಿದ್ದೆ. ಸೊ ಈ ಥರದ್ದೆಲ್ಲ ಅಂದರೆ ನಮ್ಮ ಕರಕುಶಲ ಏನೇನು ಇರುತ್ತೆ ಎಲ್ಲ ನಮಗೆ ಗೊತ್ತಿರಬೇಕು ಫಸ್ಟ್. ಇಲ್ಲಾಂದರೆ ನೀವು ಡೈರೆಕ್ಟ್ ಆಗೋಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗಲ್ಲ. ಅಂದರೆ ಪ್ರತಿಯೊಂದು ಗೊತ್ತಿರಬೇಕು. ಎಡಿಟಿಂಗ್ ಎಲಿಮೆಂಟ್, ಶಾರ್ಟ್ ಕಂಪೋಸ್, ಕ್ಯಾಮ್ರಾ ವರ್ಕ್ ಎಲ್ಲ ಗೊತ್ತಿರಬೇಕು. ಇಲ್ಲಾಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಇಷ್ಟು ಕಷ್ಟಗಳು ಅಂದರೆ ಒಂದು ಕನಸು ಕಟ್ಕೊಂಡು ಬರೋದು ತುಂಬ ಈಸಿ ಅಂತ ಹೇಳ್ತಾರೆ. ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಹಾಕಬೇಕಾಗಿರುವಂತಹ ಎಫರ್ಟ್ಸು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಸೊ ನೀವು ಒಂದು ಡ್ರೀಮ್ನ ಇಟ್ಕೊಂಡು ಬಂದರೆ ಈಗ ಅದು ಫುಲ್ಫಿಲ್ ಆಗ್ತಾ ಇದೆ. ಸೊ ಯಾವೆಲ್ಲ ಪ್ರಾಜೆಕ್ಟ್ಸ್ ಇದೆ? ಪೀಟರ್ ಅಂತ ಒಂದು ಆ್ಯಂಬಿಷಿಯಸ್ ಪ್ರಾಜೆಕ್ಟ್ ಅದು ನನ್ನ ಒಂದು ಕೆರಿಯರ್ಗೆ. ಪ್ರಾಬಬ್ಲಿ ಯಾಕಂದ್ರೆ ನಾನು ಚಿತ್ರರಂಗದಲ್ಲಿ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ನಾನು ಈಗಿನ ಟೈಮಲ್ಲಂತೂ ಆ ಕನಸು ಕಾಣೋಕ್ಕಾಗಲ್ಲ. ಬಟ್ ನಮ್ಮ ವರ್ಕ್ ನಾವು 100% ಮಾಡಿದ್ದೀವಿ. ಸುಖೇಶ್ ಶೆಟ್ಟಿ ಅಂತ ಡೈರೆಕ್ಟರು, ದೂರದರ್ಶನ ಅಂತ ಒಂದು ಹಿಂದೆ ಸಿನಿಮಾ ಮಾಡಿದರು. ಅವ್ರದ್ದು 2ನೇ ಸಿನಿಮಾ, ನಮ್ಮದು 2ನೇ ಸಿನಿಮಾ. ಬಟ್ ಇಲ್ಲಿ ಬರೀ ಆ್ಯಕ್ಟರ್ ಆಗಷ್ಟೇ ನಾನು ವರ್ಕ್ ಮಾಡಿರೋದು. ಬೇರೆ ಯಾವುದಕ್ಕೂ ನನಗೆ ಕೆಲ್ಸಕ್ಕೆ ತೊಗೊಂಡಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೊಳ್ಳೆ ಸಾಂಗ್ಸು. ಪ್ರಾಬಬ್ಲಿ ನನ್ನ ಸಿನಿಮಾದಲ್ಲಿ ಈ ಥರ ಸಾಂಗ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದೇ ಥರ ಬೇರೆ ಬೇರೆ ಮೂಡ್ಗಳಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳಿದ್ದಾವೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಲ್ಯಾಂಗ್ವೇಜಸಲ್ಲೂ ಬರ್ತಾ ಅಂದರೆ ತಮಿಳು ಮತ್ತು ಮಲಯಾಳಂ ಪ್ಲ್ಯಾನ್ ಮಾಡಿದ್ದಾರೆ ಕನ್ನಡ ಜೊತೆಗೆ. ಬಟ್ ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಬಂದೇ ಬರುತ್ತೆ. ಇದ್ರ ಜೊತೆಗೆ ಪ್ರೊಡಕ್ಷನ್ ನಂಬರ್ 2 ಇನ್ನೂ ಹೆಸರು ನಾವು ಅನೌನ್ಸ್ ಮಾಡಿಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ರೊಡಕ್ಷನ್ ನಂಬರ್ 2 ತೆಲುಗು ಸಿನಿಮಾ, ಸ್ಟ್ರೇಟ್ ತೆಲುಗು ಸಿನಿಮಾ. ಸೊ ನಾನೇ ಡೈರೆಕ್ಟ್ರು, ನನ್ನದೇ ಸ್ಕ್ರಿಪ್ಟು. ನಾನು ಕೂಡ ಒಂದು ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ 6 ಜನ ಹುಡುಗರು ಕತೆ ಅದು. ಅಲ್ಲಿ ಹೀರೋಯಿನ್ಸು ಮತ್ತೊಬ್ಬರು ಅಥವಾ ಹೀರೋ ಅನ್ನೋ ಥರ ಯಾವುದೂ ಇಲ್ಲ. 6 ಜನ ಹುಡುಗರು. ಆ 6 ಜನ ಹುಡುಗರು ಲೈಫಲ್ಲಿ ಒಂದು ನೈಟಲ್ಲಿ ನಡೆಯೋ ಕತೆ ಅದು. ಕಾಮಿಡಿ ಹಾರರ್. ನಾನು ನೋಡ್ತಾ ಇದ್ದೇನೆ ಪ್ರೊಡಕ್ಷನ್ ನಂಬರ್ 2 ಅಂತ ಒಂದು ಪೋಸ್ಟರ್ನ ನೋಡ್ತಾ ಇದ್ದೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ ಫುಲ್ ರೆಡ್ಡಿಶ್ ಬ್ಯಾಕ್ಗ್ರೌಂಡಲ್ಲಿ, ಹಂಗಾದ್ರೆ ಏನೋ ಸಸ್ಪೆನ್ಸು, ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ. ನೀವು ಡಿಕೋಡ್ ಮಾಡಿ ಗೊತ್ತಾಗುತ್ತೆ. ಈಗ ಸದ್ಯದಲ್ಲೇ ಪೋಸ್ಟರ್ ಬರುತ್ತೆ. ಸೊ ಒಂದು ಹಾರರ್ ಕಾಮಿಡಿ. ಪ್ರಾಬಬ್ಲಿ ಹಿಂದೆ ಬಂದಿರ್ಬೋದು ಆ ಥರ ಸಿನಿಮಾ, ಇಲ್ಲ ಅಂತ ನಾನು ಹೇಳಲ್ಲ, ಸುಳ್ಳು ಹೇಳಲ್ಲ. ಬಟ್ ಕನ್ನಡಕ್ಕೆ ತೆಲುಗುಗೆ ಅಂತ ಬಂದಾಗ ಅಥವಾ ಸೌತ್ ಇಂಡಿಯಾ ಒಂದು ಇದಕ್ಕೆ ಮಜಾ ಇದೆಯಲ್ಲ, ಇದು ಒಂಥರ ಚೆನ್ನಾಗಿದೆ ನೋಡಬೇಕಲ್ಲ ಅಂತ ಅನಿಸೋವಂಥ ಒಂದು ಕಾನ್ಸೆಪ್ಟ್. ಸೊ ಹೊಸ ಥರ. ತೆಲುಗುವಲ್ಲೇ ಯಾಕೆ ಕನ್ನಡದಲ್ಲಿ ಮಾಡ್ಬೋದು? ಇಲ್ಲ, ಅದು ಕನ್ನಡದಲ್ಲಿ ಅಂತಂದರೆ ನಮ್ಮ ಪ್ರೊಡ್ಯೂಸರು ಹೇಳ್ತಾರೆ, ಸರ್ ಸದ್ಯಕ್ಕೆ ಕನ್ನಡದ ಪರಿಸ್ಥಿತಿ ಸರಿ ಇಲ್ಲ ಸರ್, ನೋಡೋಣ ಸರ್ ಸದ್ಯಕ್ಕೆ ಬೇರೆ ಒಂದು ಲ್ಯಾಂಗ್ವೇಜ್ ಟ್ರೈ ಮಾಡೋಣ. ಯಾಕಂದ್ರೆ ಎಲ್ಲರೂ ಕನ್ನಡದವರೇ ಮಾಡಿರೋದು, ಯಾರು ಬೇರೆಯವರಲ್ಲ. ಆರ್ಟಿಸ್ಟ್ಗಳು ಒಂದಷ್ಟು ಜನ ಹೈದರಾಬಾದಿಂದ ಕರ್ಕೊಂಬಂದು ಮಾಡಿಸಿದ್ವಿ. ಬೆಂಗಳೂರಲ್ಲೇ ಶೂಟ್ ಆಗಿರೋದು, ಕನ್ನಡ ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಟ್ಟಿರೋದು, ಎಲ್ಲದೂ ಕನ್ನಡದಿಂದ ತೆಲುಗು ಹೋಗ್ತಿರೋಂಥ ಪ್ರಾಡಕ್ಟ್ ಅಂತ ಅನ್ಕೋಬೋದು ನೀವು. ಸೊ ಏನಾದರೂ ಮತ್ತೆ ಕನ್ನಡಕ್ಕೆ ಗೊತ್ತಿಲ್ಲ, ಪ್ರೊಡ್ಯೂಸರ್ ಕಾಲ್. ಯಾಕೆ ನಾನು ಪ್ರೊಡ್ಯೂಸರಿಗೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದರೆ ಕನ್ನಡದ ಮುಖಗಳಿಲ್ಲ ಅಲ್ಲಿ, ನನ್ನ ಮತ್ತು ಇನ್ನೊಬ್ಬನ ಹೊರತುಪಡಿಸಿ. ಪ್ರಾಬಬ್ಲಿ ತೆಲುಗು ಸಕ್ಸಸ್ ಆದರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಬರುತ್ತೆ. ಯಾಕಂದ್ರೆ ಇವಾಗ ಅದು ಇದೆಯಲ್ಲ ಫ್ಯಾನ್ ಇಂಡಿಯಾ. ಹೌದು, ಪ್ರಾಬಬ್ಲಿ ಈಗ ಅದು ಒಂದು ಅಡ್ವಾಂಟೇಜ್ ಕೂಡ ಆಗಿದೆ, ಹಾಗೆ ಡಿಸಡ್ವಾಂಟೇಜ್ ಕೂಡ ಆಗಿದೆ ಅಂತ ಅನ್ಸುತ್ತೆ. ಅಂದರೆ ಒಂದು ಸಿನಿಮಾ ಒಂದು ಭಾಷೆಯಲ್ಲಿ ಹಿಟ್ ಆದರೆ ಇನ್ನೊಂದು ಭಾಷೆಯಲ್ಲಿ ಅಷ್ಟರ ಮಟ್ಟದ ಸದ್ದು ಮಾಡಿರಲ್ಲ. ಸೊ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಅಂತ ಬಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ನಿಮ್ಗೇನು ಅನಿಸುತ್ತೆ? ಈ ಕಾನ್ಸೆಪ್ಟ್ ಬಗ್ಗೆ ಏನು ಅನಿಸುತ್ತೆ? ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲ ಅದು. ಅದು ಸಿನಿಮಾ ಅದರ ಕಾಂಟೆಕ್ಸ್ಗಳನ್ನ ಬೆಳೆಸ್ಕೊಂಡು ಹೋಗುತ್ತೆ ಅದು. ಈಗ ಉದಾಹರಣೆಗೆ ನೀವು ಈಗ KGF, ಕಾಂತಾರ ಮತ್ತೊಂದು ಅಂದ್ಕೊಂಡು ಪ್ಯಾನ್ ಇಂಡಿಯಾ ಹೋಗಿರ್ಬೋದು. ಬಟ್ ಅದ್ರ ಹಿಂದೆನೇ ನಮ್ಗೆ ಎಷ್ಟೋ ಸಿನಿಮಾಗಳು ಪ್ಯಾನ್ ಇಂಡಿಯಾಗಳು ಆಗಿದ್ದಾವೆ ಹಳೆ ಕಾಲದಲ್ಲೇ. ಇನ್ನು ಶಂಕರ್ನಾಗ್ ಸರ್ ಇರಬೇಕಾದ್ರೇ ಅವರು ಮಾಲ್ಗುಡಿ ಡೇಸ್ ಅನ್ನೋ ಒಂದು ಇದನ್ನು ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ರು. ಆವಾಗ ಪ್ಯಾನ್ ಇಂಡಿಯಾ ಗೊತ್ತಿರೋದೇನು ಗೊತ್ತಾ, ನಮ್ಮ ಲ್ಯಾಂಗ್ವೇಜ್ ಬಿಟ್ಟರೆ ಹಿಂದಿ ಅಂತ, ಇಲ್ಲ ನಮ್ಮ ಲ್ಯಾಂಗ್ವೇಜ್ ಬಿಟ್ಟರೆ ತೆಲುಗು ಅಂತ ಅರ್ಥ. ಸೊ ಇದು 2 ಲ್ಯಾಂಗ್ವೇಜ್ ಆಗ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಗ್ಬಿಡ್ತಿತ್ತು. ಅಂದರೆ ಹಿಟ್ ಮ್ಯಾಟರ್ಸ್ ಅಷ್ಟೇ, ಇನ್ನೇನಿಲ್ಲ. ಅದು ಬ್ಲಾಕ್ ಬಸ್ಟರ್ ಆದರೆ ಮಾತ್ರ ಆ ಪ್ರಾಡಕ್ಟು ಬೆಳೆಯೋಕ್ಕಾಗೋದು. ಈಗ ನಮ್ಮದು ಅಷ್ಟೇ, ನಾನು ಮಾಡಿರೋ ತೆಲುಗು ಸಿನಿಮಾನೋ ಅಥವಾ ಪೀಟರು ಬೇರೆ ಥರ ಬೂಮ್ ಆಯಿತು ಅಂತಂದರೆ ಹಿಂಗಾಗುತ್ತೆ. ಬಟ್ ನೀವು ಅದನ್ನು ತಲೆಲಿಟ್ಕೊಂಡು ಮಾಡಬೇಕು ಅಂತಂದರೆ 10 ಜನ ಕೊಲಾಬ್ರೇಷನ್ ಆಗಬೇಕು. ಇಲ್ಲೇ ಹಿಂದಿಯಿಂದ ಬರಬೇಕು, ತೆಲುಗುಯಿಂದ ಬರಬೇಕು, ತಮಿಳಿಂದ ಬರಬೇಕು, ಮಲಯಾಳಮಿಂದ ಬರಬೇಕು. ಅವ್ರು ಯಾರೋ ಭೋಜ್ಪುರಿಯವನಂತೆ, ಅವನು ಯಾರೋ ಬೆಂಗಾಲಿಯವನಂತೆ, ಎಲ್ಲರೂ ಬಂದು ಕೂತ್ಕೋಬೇಕು. ನೀವು ಪ್ಯಾನ್ ಇಂಡಿಯಾನೇ ಆವಾಗ ಪ್ಯಾನ್ ಇಂಡಿಯಾ ಆಯಾ
ಜನಕ್ಕೆ ನಾವು ಮಾಡಿದ ಥರ ಫೀಲ್ ಆಗುತ್ತೆ. ಬಟ್ ನಾನು ಹೇಳೋ ಪ್ರಕಾರ ಸಿನಿಮಾ ಮಾಡಿ ಸಾಕು, ಅದು ಅದಾಗೆ ತೊಗೊಳುತ್ತೆ ಏನು ಮಾಡ್ಕೋಬೇಕು ಅಂತ. ಈಗ ಕಾಂತಾರನೂ ಅಷ್ಟೇ, ಕನ್ನಡಕ್ಕೆ ಅಂತ ಮಾಡಿದ್ದು ವಿತಿನ್ 2-3 ವೀಕ್ಸ್ ಸ್ಪ್ಯಾಮಲ್ಲಿ ಎಲ್ಲ ಕಡೆ ಹರಡಿತು, ಬೇರೆ ಥರ ಸೌಂಡ್ ಆಯಿತು. ಅವ್ರು ಮಾಡಿದ ಕನ್ನಡಕ್ಕಲ್ವಾ, ಹೌದು. ಅದೇ ಹೇಳೋದು, ಸಿನಿಮಾ ತೊಗೊಳ್ಬೇಕು ಅದನ್ನು. ಸೊ ಸಿನಿಮಾ ಅದಕ್ಕೆ ಆ ಪೊಟೆನ್ಷಿಯಲ್ ಇದ್ದಾಗ ಹೋಗುತ್ತೆ. ಸೊ ಅದಕ್ಕೆ ಅಂತಲೇ ಮಾಡೋರು ತುಂಬ ಜನ ಇದ್ದಾರೆ. ನಾನು ಹೇಳೋದು ಅವ್ರ ಇಷ್ಟ, ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ.